ಸ್ನೇಹಿತರೆ ನಮಸ್ಕಾರ. ಗುಜರಾತ್ ವಿಮಾನ ದುರಂತದಲ್ಲಿ ಸಾವಿನ ದವಡೆಯಿಂದ ಪಾರಾಗಿ ಬಂದಂಥ ವಿಶ್ವಾಸ್ ಕುಮಾರ್ ರಮೇಶ್ ಸದ್ಯದ ಮಟ್ಟಿಗೆ ನಮ್ಮೆಲ್ಲರ ಪಾಲಿನ ಹೀರೋ. ಆದರೆ ವೈದ್ಯಕೀಯ ಲೋಕದಲ್ಲಿ ಇದೊಂದು ನರಳಾಟದ ನೋವಾಗಿಯೂ ಕೂಡ ಆತನನ್ನು ಜೀವನ ಪರ್ಯಂತ ಕಾಡಲಿದೆಯಂತೆ. ಈ ನೋವಿನ ಸಂಗತಿಯು ರಮೇಶ್ ಪಾಲಿಗೆ ಬದುಕಿದ್ದು ಕೂಡ ಮೃತ್ಯು ರೂಪದಲ್ಲಿ ಕೊನೆಯವರೆಗೂ ಕೂಡ ಕಾಡ್ತಾ ಇರುತ್ತಂತೆ. ವಿಶ್ವಾಸ್ ಪಾಲಿಗೆ ಇದೊಂದು ದೊಡ್ಡ ಕೆಟ್ಟ ದುಸ್ವಪ್ನವಾಗಿ ಹಿಂಡಿ ಹಿಪ್ಪೆ ಮಾಡಿಬಿಡುತ್ತಂತೆ, ಮನಸ್ಸನ್ನು ಜರ್ಜರಿತಗೊಳಿಸ್ತಾ ಇದೆಯಂತೆ. ಜೂನ್ 12ರ ಆ ಘಟನೆ ಅದೊಂದು ಕೆಟ್ಟ ಕನಸು. ನಮಗೆಲ್ರಿಗೂ ಕೂಡ ಅಚ್ಚರಿ ವಿಸ್ಮಯಗಳಲ್ಲಿ ಒಂದು ಹಾಗೆ ಬಿಟ್ಟಿದೆ. ಯಾಕೆಂದರೆ ವಿಶ್ವಾಸ್ ಬದುಕಿ ಬಂದಿದ್ದು ಒಂದು ರೀತಿಯಾದಂಥ ಪವಾಡದ ರೀತಿಯಲ್ಲಿ, ಚಮತ್ಕಾರದ ರೀತಿಯಲ್ಲಿ. ಆತನ ಪಾಲಿಗೆ ಮನಸ್ಸಿನ ಮೇಲೆ ವಾಸಿಯಾಗಲಾರದ ದೊಡ್ಡ ಗಾಯವಾಗಿಬಿಟ್ಟಿದೆ. ಆತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದರೂ ಕೂಡ ವೈದ್ಯರಿಗೂ ಔಷಧಿ ನೀಡಲಾಗದಂಥ ನರಳಾಟದಿಂದ ಒದ್ದಾಡ್ತಾ ಇದ್ದಾನೆ ವಿಶ್ವಾಸ್ ಕುಮಾರ್ ರಮೇಶ್. ಆ ಕ್ಷಣದಲ್ಲಿ ಆದಂಥ ಭಯ, ಆ ಘಟನೆ ನಡೆದಂಥ ಸಂದರ್ಭ, ವಿಮಾನ ಪತನವಾದಂಥ ಕ್ಷಣ, ಆ ಆತಂಕ, ತಲ್ಲಣ, ಎಲ್ಲಿ ನಾನು ಎಲ್ಲರಂತೆ ಸುಟ್ಟು ಭಸ್ಮವಾಗಿ ಹೋಗಿಬಿಡ್ತೀನೋ ಅನ್ನೋ ಅಪನಂಬಿಕೆ, ಇನ್ನೆಂದೂ ಕೂಡ ಆತ ವಿಮಾನವನ್ನು ಆಗಸದಲ್ಲಿ ಕಣ್ಣೆತ್ತಿ ನೋಡಲಿಕ್ಕೂ ಕೂಡ ಆಗದಂಥ ನಡುಕ, ಎಲ್ಲಿ ವಿಮಾನದ ಸದ್ದು ಕೇಳಿದ್ರೂ ಕೂಡ ಎದೆ ಬಡಿತ ಹೆಚ್ಚಿಳವಾಗ್ತಕ್ಕಂಥ ಭೀತಿ, ಯಾರೇ ಅದರ ಬಗ್ಗೆ ಪ್ರಶ್ನೆ ಕೇಳಿದರೂ ಕೂಡ ಆ ವಿಷಯದ ಬಗ್ಗೆ ವಿಚಾರಿಸಿದರೂ ಕೂಡ ವಿಶ್ವಾಸ್ ಕುಮಾರ್ ತಳಮಳಗೊಳ್ತಾ ಇದ್ದಾನೆ, ಮಾನಸಿಕವಾಗಿ ಕುಗ್ಗಿ ಹೋಗಿಬಿಡುತ್ತಿದ್ದಾನೆ. ಇದನ್ನೇ ಮನೋವೈದ್ಯರೇ ಈ ಕಾಯಿಲೆಗೊಂದು ಹೆಸರಿಟ್ಟುಬಿಟ್ಟಿದ್ದಾರೆ. ಈ ರೋಗದಿಂದ ರಮೇಶ್ ವಿಶ್ವಾಸ್ ಕುಮಾರ್ ವಾಸಿಯಾಗಿ ಮೊದಲಿನಂತಾಗ್ತಾರಾ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿ ಬಿಟ್ಟಿದೆ. ಸ್ನೇಹಿತರೆ, ಬದುಕಿದೆಯಾ ಬಡ ಜೀವವೇ ಅಂತ ನಾವೆಲ್ಲರೂ ರಮೇಶ್ ವಿಶ್ವಾಸ್ ಕುಮಾರ್ ನೋಡಿ ನಿಟ್ಟುಸಿರು ಬಿಡ್ತಾ ಇದ್ವಿ. ಅಯ್ಯೋ ಆ ಭಗವಂತ ದೊಡ್ಡೋನು ಅಂತ ಆತನ ಮುಂದಿನ ದಿನಗಳ ಬಗ್ಗೆ ಶುಭ ಹಾರೈಸಿದ್ವಿ. ಆದರೆ ಆತನ ಭವಿಷ್ಯದ ದಿನಗಳು ನಾವು ಅಂದುಕೊಂಡಂತೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಸದ್ಯ ರಮೇಶ್ ಹೆಲ್ತ್ ಬುಲೆಟಿನ್ ಹೇಗಿದೆ, ಮುಂದಿನ ದಿನಗಳ ಆರೋಗ್ಯದ ಬಗ್ಗೆ ಮನೋವಿಶ್ಲೇಷಕರು ಏನು ಹೇಳ್ತಾರೆ ಅನ್ನೋ ಕುರಿತು ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. 7,000 ಕೋಟಿ ವಿಮಾನದಲ್ಲಿ ಎಂದೂ ಕೂಡ ಪತನವಾಗದ ವಿಶ್ವಾಸವನ್ನು ಹೊಂದಿದ್ದಂಥ ಲೋಹದ ಹಕ್ಕಿಯಲ್ಲಿ ಕುಳಿತು ಹೋಗ್ತಿದ್ದಂಥ 242 ಪ್ರಯಾಣಿಕರಲ್ಲಿ ಸಾವನ್ನು ಗೆದ್ದಂಥ ಧೀರ ಇದೇ ರಮೇಶ್ ಒಬ್ಬ ಮಾತ್ರ. ಆಕಾಶದೆತ್ತರಕ್ಕೆ ವ್ಯಾಪಿಸಿದಂಥ ಆ ಕೊನೆಯ ಕ್ಷಣ ಪತನವಾದಾಗ, ಆ ರಣಭೀಕರ ದಾಳಿಗೆ ತುತ್ತಾದಾಗ, ಬೆಂಕಿಯನ್ನು ಕಣ್ಣೆದ್ರೆ ಆ ಸುಟ್ಟು ಕರ್ಕಲಾಗಿ ವಾಲಾಡ್ತಾ ಇದ್ದಂಥ ಅಸ್ಥಿ ಮೂಳೆಗಳನ್ನು ಕಣ್ಣಾರೆ ಕಂಡಂಥ ವ್ಯಕ್ತಿ, ನೆಲದಲ್ಲಿ ಬೆಂದು ಬೇಯ್ತಾ ಇದ್ದಂಥ ಅರೆಬೆಂದ ದೇಹಗಳನ್ನು ಕಣ್ಣಾರೆ ಕಂಡಿದ್ದಂಥ ವಿಶ್ವಾಸ್ ಮಾನಸಿಕ ಸ್ಥಿತಿಯೇ ಈಗ ಸದ್ಯದ ಮಟ್ಟಿಗೆ ಡಾಕ್ಟರ್ ಹೇಳುವಂತೆ ಅಸಮತೋಲನವಾಗಿಬಿಟ್ಟಿದೆ. ಆ ಆಘಾತಕಾರಿಯಾದಂಥ ಸನ್ನಿವೇಶಗಳು ಭಾವೋದ್ರೇಕತೆಗೆ ರಮೇಶ್ನ ತಳ್ಳಿ ಹಾಕಿಬಿಟ್ಟಿರುತ್ತೆ. ರಮೇಶ್ನ ಆಲೋಚನೆ, ವರ್ತನೆ, ಆತನ ಮಾತುಗಳು, ದೈನಂದಿನ ದಿನಚರಿ ಇವೆಲ್ಲವೂ ಕೂಡ ಆ ರಣಭೀಕರ ದುರಂತದ ಆಘಾತದ ಮೇಲೆ ಅವಲಂಬನೆಯಾಗಿಬಿಟ್ಟಿರುತ್ತೆ. ಅವೆಲ್ಲವೂ ಕೂಡ ಬದಲಾಗ್ತಾನೂ ಕೂಡ ಇರ್ಬೋದು. ಒಂಟಿಯಾಗಿರಲಿಕ್ಕೆ, ಏಕಾಂತವಾಸಿಯಾಗಲಿಕ್ಕೆ ರಮೇಶ್ ಈಗ ಅಪಹಪಿಸ್ತಾ ಇರ್ತಾನೆ. ಆ ಕೆಟ್ಟ ನೆನಪುಗಳು ಇನ್ನು ಆತನ ಮನಸ್ಸಿನಲ್ಲಿ ಹಸಿ ಬಿಸಿಯಾಗಿಯೇ ಉಳಿದು ಕಿತ್ತು ತಿಂತಾ ಇವೆ. ವಿಶ್ವಾಸ್ ಕಣ್ಣಲ್ಲಿ ಆ ಘಟನೆಯನ್ನು ನೆನೆದು ಅದೇ ಆಸ್ಪತ್ರೆಯಲ್ಲೇ ಕಣ್ಣೀರು ತುಂಬಿಕೊಳ್ತಾ ಇದೆ. ಇನ್ನು ಮುಂದೆ ಹೊಸ ಬದುಕೊಂದು ಸೃಷ್ಟಿಯಾಗಿದೆ ನನ್ನ ಕಣ್ಣೆದುರು ಅನ್ನೋ ಒತ್ತಡ ಒಂದು ಕಡೆ, ಗೊಂದಲವೂ ಕೂಡ ಆತನಿಗೀಗ ಸೃಷ್ಟಿಯಾಗಿಬಿಟ್ಟಿರುತ್ತೆ. ಅದು ಕೇವಲ ಆತನ ವೈಯಕ್ತಿಕ ಬದುಕಿನಿಂದಲ್ಲ, ಇದೇ ಮಾಧ್ಯಮಗಳಿಂದಲೂ ಕೂಡ, ಪತ್ರಿಕೆಗಳಿಂದಲೂ ಕೂಡ, ಸಂಬಂಧಿಕರಿಂದ, ಸ್ವಂತ ಕುಟುಂಬದವರಿಂದಲೂ ಕೂಡ ವಿಶಿಷ್ಟವಾಗಿ ನೋಡ್ತಾ ಇರೋದ್ರಿಂದ ಆ ವಾತಾವರಣ ಸೃಷ್ಟಿಯಾಗಿಬಿಟ್ಟಿರುತ್ತೆ. ಆ ಪರದೆಯನ್ನು ಸರಿಸಿ ಆತ ಮೊದಲಿನ ಬದುಕನ್ನು ಕಟ್ಕೊಳ್ಳಿಕ್ಕೆ ಬಹಳಷ್ಟು ದೊಡ್ಡ ಮನೋ ಇಚ್ಛಾಶಕ್ತಿ ಬೇಕಾಗುತ್ತೆ. ಅದಕ್ಕೊಂದು ದೊಡ್ಡ ವಿಲ್ ಪವರ್ ಬೇಕಾಗುತ್ತೆ. ರಮೇಶ್ ಈಗ ಮೊದಲಿನಂತಾಗಲಿಕ್ಕೆ, ಹೊರ ಬರಲಿಕ್ಕೆ, ಸ್ನೇಹಿತರೆ, 2ನೇ ಮಹಾಯುದ್ಧದ ಘೋರ ಸನ್ನಿವೇಶಗಳನ್ನು ಕಣ್ಣಾರೆ ಕಂಡಿದ್ದಂಥ ಸೈನಿಕರು ವಾಪಸ್ ಮನೆಗೆ ಬಂದ ಮೇಲೆ ಅದರಿಂದ ಮರಳಿ ವಾಪಸ್ ಮೊದಲಿನ ಸ್ಥಿತಿಗೆ ಬರಲಿಕ್ಕೆ ಸಿಕ್ಕಾಪಟ್ಟೆ ಒದ್ದಾಡಿಬಿಟ್ಟಿದ್ರಂತೆ. ಅದೇ ಪರಿಸ್ಥಿತಿಗೆ ಈಗ ಇದೇ ರಮೇಶ್ ಕೂಡ ಹೋಗಿರೋದು. ಪ್ರವಾಹದ ಸನ್ನಿವೇಶಗಳಿರಲಿ, ಭೂಕಂಪ ಇರಲಿ, ಯುದ್ಧದ ಸನ್ನಿವೇಶಗಳಿರಲಿ, ಇನ್ನು ಈ ಮಹಾ ಅಗ್ನಿ ದುರಂತದ ಅವಘಡಗಳಿರಲಿ, ಇವೆಲ್ಲದರಲ್ಲೂ ಕೂಡ ಬದುಕಿ ಬಂದವರ ಪಾಡು ಇದೇ ರೀತಿಯಾಗಿರುತ್ತೆ. ಇದನ್ನೇ ನಾವು ಸೈಕಾಲಜಿಕಲ್ಲಾಗಿ ಹೇಳ್ತಾ ಇರೋದು. ಯಾವ ರೀತಿಯಾಗಿ ಅವರು ನಾಳಾಡ್ತಾ ಇರ್ತಾರೆ, ಒದ್ದಾಡ್ತಾ ಇರ್ತಾರೆ, ಅವ್ರ ಖುಷಿಯೇ ಹೇಗೆ ಕಿತ್ಕೊಂಡು ಬಿಟ್ಟಿರುತ್ತೆ ಅಂತ. ಒಂದು ಹಂತದಲ್ಲಿ ರಮೇಶ್ಗೆ ಹೇಗಾಗ್ಬಿಟ್ಟಿರುತ್ತೆ ಅಂದರೆ, ನಾನು ಯಾಕಾದರೂ ಬದುಕಿದೆ ಅನ್ನಿಸುವ ಮಟ್ಟಿಗೆ ಮಾನಸಿಕ ಖಿನ್ನತೆ ಕಾಡ್ತಾ ಇರುತ್ತೆ. ಒಂದು ಕಡೆ ಆತನ ಮೆದುಳಿನಲ್ಲಿ, ಆತನ ಮಾನಸಿಕ ಸ್ಥಿತಿಗತಿಯಲ್ಲಿ ಮೊದಲಿನ ಆ ಧಾರಣಾ ಶಕ್ತಿಯೂ ಕೂಡ ಕುಂದು ಹೋಗಿಬಿಟ್ಟಿರುತ್ತಂತೆ. ಆ ಸಾಧ್ಯತೆಗಳು ಹೆಚ್ಚು ಅಂತ ಡಾಕ್ಟರ್ಸ್ಗಳು ಹೇಳ್ತಾರೆ.
ಇಲ್ಲಿ ರಮೇಶ್ ಕೂಡ ಅಂಥ ಸೂಕ್ಷ್ಮ ವ್ಯಕ್ತಿಯಾಗಿದ್ದಲ್ಲಿ ಇಂತಹ ದುರಂತದ ನೆನಪಲ್ಲೇ ಮನಸ್ಸು ಜಿಕಾಡ್ತಾ ಇದ್ದರೆ ಸುತ್ತಮುತ್ತಲಿನವರು ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟು ಬಿಡಬೇಕಾಗತ್ತೆ, ಒಂಟಿಯಾಗಿ ಬಿಟ್ಟುಬಿಡ್ಬೇಕಾಗತ್ತೆ. ಇಲ್ಲದೇ ಇದ್ದರೆ ದೈಹಿಕ ಗಾಯಕ್ಕಿಂತ ರಮೇಶ್ ಮನಸ್ಸಿನ ಮೇಲಿನ ಮಾನಸಿಕ ಗಾಯಕ್ಕೆ ಸದ್ಯಕ್ಕೆ ಯಾವುದೇ ಔಷಧಿ ಕೂಡ ಇಲ್ಲ. ವಿಶ್ವಾಸ್ ಕುಮಾರ್ ರಮೇಶ್ ಯಾರನ್ನೂ ಕೂಡ ಕೊಂದಿರಲಿಲ್ಲ, ಯಾರನ್ನೂ ಕಾಪಾಡಲೂ ಕೂಡ ಇಲ್ಲ, ಯಾರಿಗೂ ಕೂಡ ಫ್ಲೈಟ್ನಲ್ಲಿ ಮೋಸನೂ ಕೂಡ ಮಾಡಲಿಲ್ಲ. ಆದರೂ ಆತನ ಮನಸ್ಸು ಅಲ್ಲಿ ಅದೇ ಫ್ಲೈಟ್ನಲ್ಲೇ ಸಿಲುಕಾಕೊಂಡು ಒದ್ದಾಡ್ತಾ ಇರುತ್ತೆ. ಇದಕ್ಕೆ ನಾವು ಹೇಳೋದು ಬದುಕುಳಿಯೋ ಆಪ್ಷನ್. ಅಂದರೆ ಈ ಬದುಕುಳಿದ ನಂತರ ಒಂದು ಅಪರಾಧ ಅಂತ ಹೇಳ್ತೀವಲ್ಲ, ಅಫೆನ್ಸ್, ಬದುಕುಳಿಯೋ ಅಫೆನ್ಸ್ ಅಂತ ಅನ್ಲಾಗುತ್ತೆ. ಇದಕ್ಕೆ ನಾವು ಸರ್ವೈವರ್ ಸಿಂಡ್ರೋಮ್ ಅಂತ ಹೇಳಿ ಕರಿತೀವಿ. ಮತ್ತೆ ಅದೇ ನೆನಪನ್ನು ಕೆದಕ್ತಾ ಇದ್ದರೆ ಗಾಯದ ನೋವಿನ ಆಳ ಕೂಡ ಹೆಚ್ಚಾಗಬಹುದು. ಈ ನೆನಪಿನಿಂದ ಶತಾಯಗತಾಯ ಪ್ರಯತ್ನ ಪಟ್ಟರೂ ಕೂಡ ಜೀವನ ಪರ್ಯಂತ ಅದು ಕಾಡಬಹುದು, ಹಿಂಸೆ ಕೊಡಬಹುದು. ನೆಮ್ಮದಿಗಾಗಿ ಎಲ್ಲಾದರೂ ನಾನು ದೂರ ಹೋಗ್ಬಿಡ್ತೀನಪ್ಪ ಅಂತ ಕೂಡ ಹೋಗ್ಬೋದು. ಒಬ್ಬರೇ ಒಂಟಿಯಾಗಿ ಜೀವನ ನಡೆಸಬೇಕು ಅಂತ ಅನ್ನಿಸ್ಬೋದು. ಮಾತು ಕಂಪ್ಲೀಟಾಗಿ ರಮೇಶ್ನ ಮಾತುಗಳು ಕಮ್ಮಿಯಾಗಿ ಮೌನಕ್ಕೆ ಶರಣಾಗಬಹುದು. ಅವರಿಗೆ ಮೊದಲಿನಂತೆ ನೋಡಬಲ್ಲಂತಹ ಸಾಂಗತ್ಯ ಬೇಕಾಗತ್ತೆ, ಇಲ್ಲ ಸಂಗಾತಿ ಬೇಕಾಗತ್ತೆ. ಸ್ನೇಹಿತರೆ, ಅದೇ ಮಾನಸಿಕ ಸ್ಥಿತಿ ಈಗ ಸದ್ಯ ರಮೇಶ್ಗೆ ಆಗಿರೋದು. ಅಂದರೆ ಏನೆಲ್ಲ ಆಗಿದೆ ಈ ಸರ್ವೈವರ್ ಸಿಂಡ್ರೋಮ್ ಏನು ಹೇಳುತ್ತೆ ಅಂತ ಅಂದರೆ, ಇತರರು ಏನಾದರೂ ನಮ್ಮ ಕಣ್ಣು ಮುಂದೆಯೇ ಪ್ರಾಣವನ್ನು ಕಳೆದುಕೊಂಡ್ಬಿಟ್ರೆ, ಸತ್ಬಿಟ್ರೆ ಅದ್ರ ಬಗ್ಗೆ ಒಂದು ರೀತಿಯಾದಂಥ ಅಪರಾಧ ಭಾವನೆ ಕಾಡ್ತಾ ಇರುತ್ತಂತೆ. ಅಂದರೆ ಒಂದು ನಾವು ಮಾಡಲಿಕ್ಕೆ ವಿಫಲವಾದಂಥ ಕೆಲಸಗಳು, ನಾನು ಏನೆಲ್ಲ ಮಾಡ್ಬೋದಿತ್ತು, ಅಲ್ಲಿ ಇನ್ನೊಬ್ಬರನ್ನು ಕಾಪಾಡ್ಬೋದಿತ್ತಾ ಅಂತ ಆ ರೀತಿಯಾದಂಥ ಅಪರಾಧ ಭಾವನೆ ಒಂದು ಕಡೆ. ಇನ್ನೊಂದು ಕಡೆ ಆ ಘಟನೆಯನ್ನು ಮತ್ತೆ ನೆನಪು ಮಾಡಿಕೊಂಡಾಗ ಮತ್ತೆ ಅದೇ ಆಘಾತದ ಭಾವನೆ ಅವ್ರ ಮನಸ್ಸಿನಲ್ಲಿ ಉಳಿತಾ ಹೋಗುತ್ತೆ. ಇನ್ನೊಂದು, ತಾವು ಮಾಡಿದ್ದರ ಬಗ್ಗೆ ಅಪರಾಧಿ ಭಾವನೆಗಳು. ಅಂದರೆ ಉದಾಹರಣೆಗೆ ತಪ್ಪಿಸ್ಕೊಳ್ಳಿಕ್ಕೆ ಅಂತ ಹೋದಾಗ ಅಲ್ಲಿ ಇತರರಿಗೆ ಯಾರಿಗಾದರೂ ಪೆಟ್ಟಾಗಿದ್ದರೆ ಸಾಮಾನ್ಯವಾಗಿ ಈ ದುರಂತದ ಬಗ್ಗೆ ಯೋಚಿಸೋದನ್ನು ತಪ್ಪಿಸ್ಲಿಕ್ಕೆ ಬಯಸ್ತಾ ಇದ್ದರೆ ನಿಜವಾಗಿಯೂ ಏನಾಯ್ತು ಅಲ್ಲಿ ಅನ್ನೋದನ್ನು ಅವರೇ ನೆನಪು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರೆ, ನಾನು ಫ್ಲೈಟ್ನಲ್ಲಿ ಕೂತಿದ್ದೆ, ನನ್ನ ಪಕ್ಕದಲ್ಲಿ ಇವ್ರು ಕೂತಿದ್ರು, ಅವ್ರನ್ನ ತಳ್ಳಿ ನಾನು ಎಮರ್ಜೆನ್ಸಿ ಎಕ್ಸಿಟ್ನಿಂದ ಬಂದೆ, ಅಥವಾ ಅವ್ರನ್ನೂ ಕಾಪಾಡ್ಬೋದಿತ್ತು, ಇಲ್ಲ ನಮ್ಮ ಅಣ್ಣನೂ ಕಾಪಾಡ್ಬೋದಿತ್ತು, ಈ ರೀತಿಯಾಗಿ ಪದೇ ಅದನ್ನೇ ನೆನಪು ಮಾಡ್ಕೊಳ್ಳಿಕ್ಕೆ ಬಯಸ್ತಾ ಇದ್ದರೆ ಈ ಸರ್ವೈವರ್ ಸಿಂಡ್ರೋಮ್ ಅನ್ನೋ ಕಾಯಿಲೆ ಆತನನ್ನು ಮನಸ್ಸನ್ನು ಇನ್ನಷ್ಟು ಹಿಂಡಿ ಹಿಪ್ಪೆ ಮಾಡಿಬಿಡುತ್ತೆ. ಒಂದು, ಬದುಕುಳಿದವರನ್ನು ರಕ್ಷಿಸಬೇಕಾದ್ರೆ ಸಾವನ್ನಪ್ಪಿದವರು, ಅಥವಾ ಬದುಕುಳಿದವರನ್ನ ಉಳಿಸ್ಲಿಕ್ಕೆ ವಿಫಲರಾಗಿರುವವರು, ಅಥವಾ ಇತರರ ಸಾವಿಗೆ ಬಳಲ್ತಾ ಇರೋರು, ಅವರು ಏನಿದ್ದಾರಲ್ವ, ಈ 3 ಟೈಪ್ ಆಫ್ ಕ್ಯಾಟಗರಿ ಏನಿದ್ದಾರೆ, ಆ ಥರದ ಜನ ಅವರು ತಮ್ಮನ್ನೇ ತಾವು ದೂಷಿಸ್ಕೊಳ್ಳಿಕ್ಕೆ ಮುಂದೆ ಆಗಿಬಿಡುತ್ತಾರೆ. ಇಲ್ಲಿ ವಿಶ್ವಾಸ್ ಕುಮಾರ್ ರಮೇಶ್ ಅದೇ ಕೆಲಸವನ್ನು ಮುಂದೆ ಮಾಡ್ಬೋದು ಅನ್ನೋದನ್ನೇ ಸೈಕಾಲಜಿಕಲ್ ಡಾಕ್ಟರ್ಸ್ಗಳು ಅದನ್ನು ಹೇಳಲಿಕ್ಕೆ ಹೋಗೋದು. ಸಾಮಾನ್ಯವಾಗಿ ಅಂತಹ ಬದುಕುಳಿದವರು ತಾವು ಆಘಾತದಿಂದ ಬದುಕುಳಿದಿದ್ದೇವೆ ಅನ್ನೋದನ್ನೇ ಮರೆತು ಬಿಡ್ತಾರೆ. ನಾವು, ನಮ್ಮ ಕುಟುಂಬ, ಸ್ನೇಹಿತರು, ಸಹೋದ್ಯೋಗಿಗಳು, ಜೊತೆಗೆ ಫ್ಲೈಟ್ನಲ್ಲಿದ್ದವರು ಎಲ್ಲರೂ ಯಾಕೆ ಬದುಕಲಿಲ್ಲ ಅನ್ನೋ ತಪ್ಪಿತಸ್ಥ ಭಾವನೆಯಲ್ಲೇ ಒದ್ದಾಡ್ತಾ ಇರ್ತಾರೆ. ಸ್ನೇಹಿತರೆ, ಈಗಾಗಲೇ ನರೇಂದ್ರ ಮೋದಿಯವರೇ ಮೊದಲು ಆ ವ್ಯಕ್ತಿಯನ್ನು ಭೇಟಿ ಮಾಡಿರೋದ್ರಿಂದ ದೇಶದ ಪ್ರಧಾನಿ ಭೇಟಿಯ ಬಗ್ಗೆಯೂ ಜನರು ಜನಪ್ರಿಯತೆಯ ಪಟ್ಟವನ್ನು ಕಟ್ಟಿಬಿಡ್ತಾರೆ. ಎಲ್ಲಿ ಹೋದರೂ ಕೂಡ ಆತನನ್ನು ಗುರುತಿಸ್ತಾರೆ. ಸಾಮಾನ್ಯರಲ್ಲಿ ಸಾಮಾನ್ಯನಂತೆ ಬದುಕಲಿಕ್ಕೆ ಸಾಧ್ಯವಾಗೋದೇ ಇಲ್ಲ. ಒಂದು ಕಡೆ ಕೆಲವೊಬ್ಬರ ಕನಿಕರ, ಆತನಿಗೆ ಆದಂಥ ಗಾಯ, ಆತ ಎದ್ದು ಬಂದಿರೋ ರೀತಿ, ಕನಿಕರದ ಭಾವನೆ ತೋರೋದು, ಇನ್ನೊಂದು ಕಡೆ ಎಲ್ಲಿಲ್ಲದ ಅಕ್ಕರೆಯನ್ನು ತೋರೋದು, ಎಲ್ಲವೂ ಕೂಡ ಮೊದಲಿನಂತೆ ಅಲ್ವಲ್ಲ ಅನ್ನೋದೇ ಇಂಪಾರ್ಟೆಂಟ್ ಆಗಿರೋದಿಲ್ಲಿ. ಸ್ನೇಹಿತರೆ, ಇಲ್ಲಿಯವರೆಗೂ ಕೂಡ ಇದೆಲ್ಲ ಹೋಗಿಬಿಡ್ತು ಬಿಡಿ. ಅದಾದರೆ ಇಲ್ಲಿವರೆಗೂ ಕೂಡ 34 ಜನರ DNA ಸ್ಯಾಂಪಲ್ ಮೂಲಕ ಅವರು ಸುಟ್ಟ ದೇಹಗಳನ್ನು ಪತ್ತೆ ಮಾಡಿರೋದು, ತಮ್ಮವರ ಕಳೆ ಬರ ಮನೆ ತೆಗೆದುಕೊಂಡು ಹೋಗಲಿಕ್ಕೆ ಫ್ಯಾಮಿಲಿ ಸದಸ್ಯರೆಲ್ಲ ಹಗಲು ರಾತ್ರಿ ಅನ್ನೋದೇ ಅಲ್ಲೇ ಕಾಯ್ತಾ ಇರೋದು, ಮುಂದಿನ ವಿಧಿವಿಧಾನಗಳನ್ನು ನಡೆಸಲಿಕ್ಕೆ. ಒಟ್ಟಾರೆಯಾಗಿ ದುರಂತ ಬಿಟ್ಟು ಹೋದ ನೆನಪುಗಳಿಂದ, ಶಾಶ್ವತ ಕಹಿ ನೆನಪುಗಳಿಂದ ಅವ್ರ ಕುಟುಂಬದ ಸದಸ್ಯರು ಹೊರಗೆ ಬಂದು ನೆಮ್ಮದಿಯ ಬದುಕನ್ನು ಕಂಡುಕೊಳ್ಳಿ ಅಂತ ನಾವೆಲ್ಲರೂ ಕೂಡ ಹಾರೈಸೋಣ. ಅದ್ರ ಜೊತೆಗೆ ಈ ಮಾನಸಿಕ ಖಿನ್ನತೆಗೊಳಗಾಗಿರ್ತಕ್ಕಂಥ ಈ ರಮೇಶ್ ಕೂಡ ಮೊದಲಿನ ಬದುಕನ್ನು, ಖುಷಿಯ ಬದುಕನ್ನು ಕಂಡುಕೊಳ್ಳಿ ಅಂತ ನಾವೆಲ್ಲರೂ ಕೂಡ ಪ್ರಾರ್ಥನೆ ಕೂಡ ಮಾಡೋಣ. ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.